ಸನ್ಮಾನ್ಯ ವಿಜಯೇಂದ್ರ ಅವ್ರಿಗೂ ಸನ್ಮಾನ ಇದೆ. ಅದೇ ರೀತಿ ನಮ್ಮ ಲೋಕಸಭಾ ಸದಸ್ಯರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಹಿರಿಯರಾದಂಥ ಸದಾನಂದ ಗೌಡರು, ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂಥ ನನ್ನ ಸ್ನೇಹಿತರಾದಂಥ ಅಶ್ವಥ್ ನಾರಾಯಣ್ ಅವರು, ಮತ್ತೊಬ್ಬ ನನ್ನ ಆತ್ಮೀಯ ಸ್ನೇಹಿತ ಬೈರ್ತಿ ಬಸವರಾಜ್ ಅವರು, ಮತ್ತೊಬ್ಬ ನನ್ನ ಆತ್ಮೀಯ ಸ್ನೇಹಿತ ಗೋಪಾಲಯ್ಯನವರು, ಅದೇ ರೀತಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಜಶ್ರೀ ಅವರು, ಲಯರ್ ಸಿಂಗ್ ಅವರು, ಆ ದೇವೇಗೌಡರು, ನಂದೀಶ್ ರೆಡ್ಡಿ ಅವರು, ಮರಿಸ್ವಾಮಿ ಅವರು, ಸಚ್ಚಿದಾನಂದ ಮೂರ್ತಿ ಅವರು, ಗೀತಾ ವಿವೇಕಾನಂದ ಅವರು, ತಮ್ಮೇಶ್ ಗೌಡ ಅವರು, ಕಟ್ಟ ಜಗದೀಶ್, ನಾರಾಯಣ್ ಅವರು, ಛಲವಾದಿ ನಾರಾಯಣ ಸ್ವಾಮಿ ಅವರು, ಸೀನಣ್ಣ ಅವರು, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಪ್ರಮುಖವಾಗಿ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರಿಗೆ ನನಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ತಾವು ಆಯೋಜಿಸಿರೋದಕ್ಕೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಈ ಸನ್ಮಾನ ನನಗಲ್ಲ, ಈ ಸನ್ಮಾನ ನೀವು ಮಾಡ್ತಾ ಇರೋದು ಈ ಪದವಿಯನ್ನ ಕೊಟ್ಟದ್ದು ಯಾರು ನನಗೆ? ಈ ಪದವಿಯನ್ನ ಕೊಟ್ಟಿದ್ದು ಪಾರ್ಟಿ, ಪಕ್ಷ, ಬಿಜೆಪಿ. ಈ ಸನ್ಮಾನ ಎಲ್ಲ ಬಿಜೆಪಿಗೆ ಸೇರಬೇಕು. ಯಾಕಂದ್ರೆ ಇದೇ ಬೆಂಗಳೂರು ಉತ್ತರ ತಾಲೂಕಿಂದ ನಾನು ಕಾರ್ಯಕರ್ತನಾಗಿ ಇವತ್ತು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಪಕ್ಷ ನನ್ನನ್ನು ಗುರುತು ಮಾಡಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ಗುರುತು ಮಾಡಿ ಈ ಹಂತದವರೆಗೂ ತಂದಂತ ಪಕ್ಷಕ್ಕೆ ಇವತ್ತು ನನಗೇನು ಗೌರವ ಅರ್ಪಣೆ ಮಾಡಿದ್ದೀರಾ, ಅದು ಪೂರ್ತಿ ನಮ್ಮ ಪಕ್ಷಕ್ಕೆ ಸಲ್ಲುವಂತ ಗೌರವ ಅಂತ ನಾನು ತಿಳ್ಕೊಂಡಿದ್ದೆ. ಇದು ನಮ್ಮ ಪಕ್ಷಕ್ಕೆ ಸಂದಂತ ಗೌರವ. ಒಬ್ಬ ಕಾರ್ಯಕರ್ತ ಬೆಳೆಯುವಂಥದ್ದು ಯಾವುದಾದ್ರೂ ಒಂದು ಪಕ್ಷದಲ್ಲಿ ಅವಕಾಶ ಇದ್ದರೆ ಅದು ಬಿಜೆಪಿಯಲ್ಲಿ ಮಾತ್ರ. ನಾವು ಕಾಂಗ್ರೆಸ್ ಅವ್ರನ್ನ ನೋಡ್ತೀವಿ. ಮೊದಲೆಲ್ಲ ನಾವು ಯಾರಾದ್ರೂ ಬಿಳಿ ಬಟ್ಟೆ ಹಾಕೊಂಡು ಓಡಾಡ್ತಾ ಇದ್ರೆ ಇವನ್ನ ಕಾಂಗ್ರೆಸ್ ಅಂತ ಇದ್ರಿ. ಅವನು ಬೆಳಗ್ಗೆ ಬಿಳಿ ಬಟ್ಟೆ ಹಾಕೊಂಡು ಹೋದ್ರೆ ಒಂದ್ ಪೈಸಾ ಜೋಬಲ್ಲಿ ಇರೋದು ಬೇಕಾಗಿರಲಿಲ್ಲ ಅವನಿಗೆ. ಆ ಬಿಳಿ ಬಟ್ಟೆ ಹಾಕೊಂಡು ನಂಗೆ ಕಾಂಗ್ರೆಸ್ ಅಂದ್ಕೊಂಡು ಬೆಳಗ್ಗೆ ಟಿಫನ್ ಇಂದ ಹಿಡಿದು ಮಧ್ಯಾಹ್ನ ರಾತ್ರಿ ಏನೇನಿದೆಯಲ್ಲ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ಬಿಡೋರು. ಆ ತರ ಕಾಲ ನಾವು ನೋಡಿದ್ದೀವಿ. ಈಗ ಅದೆಲ್ಲ ನಡೆಯಲ್ಲ. ಈಗ ಜನ ಎಚ್ಚರವಾಗಿದ್ದಾರೆ. ಈಗ ಜನ ಎಚ್ಚರಿಕೆಯಿಂದ ಮತ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಬಿಜೆಪಿ ಇವತ್ತು ಬೆಳೆಯುವಂತ ಪಾರ್ಟಿ ಆಗಿದೆ. ಕಾರ್ಯಕರ್ತರು ಬೆಳೀತಾ ಇದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅಂತವರು ದೇಶದ ಪ್ರಧಾನಿಯಾಗಿದ್ದರು. ಈಗ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿದ್ದಾರೆ. ಈ ಬೆಳವಣಿಗೆ ನಮ್ಮ ರಾಜಕೀಯದ ಒಂದು ಕಾರ್ಯಕರ್ತರಿಗೆ ಹುರುಪನ್ನ ಕೊಡುವಂತ ಒಂದು ಸ್ಥಿತಿಯಲ್ಲಿ ಇವತ್ತು ನಾವು ಇದ್ದೀರಿ. ಅದರಿಂದ ಇವತ್ತು ದೇಶದಲ್ಲಿ ಮೋದಿಯವರಿಗೆ ಆಲ್ಟರ್ನೇಟಿವ್ ಯಾರು ಅಂದ್ರೆ ಯಾರು ಸಿಗ್ತಾನೆ ಇಲ್ಲ. ಇದುವರೆಗೂ ಹುಡುಕ್ತಾ ಇದ್ದಾರೆ, ಟಾರ್ಚ್ ಹಾಕೊಂಡು ಹುಡುಕ್ತಾ ಇದ್ದಾರೆ, ಯಾರಿಗೂ ಸಿಕ್ಕೇ ಇಲ್ಲ. ಒಬ್ರು ಖರ್ಗೆ ಅವರು ಅಂತ ಹೇಳಿದ್ರು. ಖರ್ಗೆ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಬೇಕು ಅಂತ ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಇರಬೇಕು ಅವ್ರು ಹೇಳಿದ್ದು. ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿ ಖರ್ಗೆ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದ್ರು. ನಮ್ಮ ಮುಖ್ಯಮಂತ್ರಿ ಖರ್ಗೆ ಅವರು ಮುಖ್ಯಮಂತ್ರಿ ಅಲ್ಲ, ಪ್ರಧಾನಮಂತ್ರಿ ಆಗೋದು ಬೇಡ ಅಂತ ಹೇಳಿದ್ರು. ಕರೆಕ್ಟಾ? ರಾಹುಲ್ ಗಾಂಧಿ ಹೇಳಿದ ತಕ್ಷಣ ಬೇಡ ಅಂತ ತಾನೆ, ಅದಕ್ಕೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ನಾನು. ನೋಡಿ, ವೆಸ್ಟ್ ಬೆಂಗಾಲ್ ಅವ್ರಿಗೆ ಬೇಕು ಖರ್ಗೆ ಅವರು, ನಮ್ಮ ಮುಖ್ಯಮಂತ್ರಿಗೆ ಬೇಡ. ಎಷ್ಟು ಒಡಕಿದೆ ಕಾಂಗ್ರೆಸ್ ಅಲ್ಲಿ, ಎಷ್ಟು ಭಿನ್ನಾಭಿಪ್ರಾಯ ಇದೆ. ಅಂದ್ರೆ ಕಾಂಗ್ರೆಸ್ ಒಂದು ರೀತಿ ಒಡೆದ ಮನೆ ಆಗಿದೆ ಇವತ್ತು. ಅದಕ್ಕೆ ಭವಿಷ್ಯ ಇಲ್ಲ. ಸದಾನಂದ ಗೌಡರು ಹೇಳಿದ್ರು, ಚುನಾವಣೆಯಲ್ಲಿ ನಾವು ಸೋತಿರೋಂಥದ್ದಕ್ಕೆ ಬೇರೆ ಬೇರೆ ಕಾರಣಗಳಿದೆ, ಅದನ್ನ ಇಲ್ಲಿ ನಾವು ಚರ್ಚೆ ಮಾಡೋಕ್ಕಾಗಲ್ಲ. ಆದ್ರೆ ಇವತ್ತೇನಾದ್ರೂ ಚುನಾವಣೆ ನಡೆದ್ರೆ
ಇವರು ಫ್ರೀ ಅಂತ ಹೇಳಿದ್ರಲ್ಲ, ಫ್ರೀಗಳು 5 ಫ್ರೀ ಕೊಟ್ಟಿದ್ದೀನಿ ಅಂದ್ಮೇಲೂ ಕೂಡ ಇವತ್ತೇನಾದ್ರೂ ಚುನಾವಣೆ ನಡೆದ್ರೆ ಬಿಜೆಪಿ ಆರಾಮ್ಸೆ 130 ಸ್ಥಾನಗಳನ್ನ ಗೆಲ್ಲುತ್ತೆ. ಆ ಸ್ಥಿತಿ ಇದೆ ಜನ. ನೀವು ಯಾವ್ದಾನ ಆಟೋ ರಿಕ್ಷಾದವನ ಹತ್ರ ಮಾತಾಡಿ, ಅವ್ನು ಬಯ್ಯ. ನೆನ್ನೆನೂ ಕೂಡ ನಾನು ದಾರಿಯಲ್ಲಿ ಹೋಗ್ಬೇಕಾದ್ರೆ ಆಟೋ ರಿಕ್ಷಾದವರೆಲ್ಲ ವಿಶ್ ಮಾಡ್ತಾರೆ. ಅವ್ರು ಕೇಳಿದೆ, ಏನಣ್ಣ ಹಾಳು ಮಾಡ್ಬಿಟ್ರಣ್ಣ ಸಿದ್ದರಾಮಯ್ಯ ನಮ್ಮನ್ನೆಲ್ಲ ಅಂತ. ಈ ಫ್ರೀಗಳಿದೆಯಲ್ಲ ತಲುಪಿಲ್ಲ ಯಾರಿಗೂ. ಅವರು ಪದೇ ಪದೇ ಯಾಕೆ ಹೇಳ್ತಾ ಇದ್ದಾರೆ, ಈ 5 ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೀರಿ ಅಂತ. ಪಾರ್ಲಿಮೆಂಟ್ ಚುನಾವಣೆವರೆಗೂ ಮಾತ್ರ. ಪಾರ್ಲಿಮೆಂಟ್ ಚುನಾವಣೆ ಬರ್ತಾ ಇದೆ, ಅದಕ್ಕೆ ನಾವು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರಿ ಅಂತ ಪ್ರಚಾರ ದಿನಪತ್ರಿಕೆಗಳಲ್ಲಿ ಪ್ರಚಾರ ಕೊಡ್ತಾರೆ. ಅವರ ಹತ್ರ ಹಣ ಇಲ್ಲ. ಇವತ್ತು ಬರಗಾಲ ಬಂದಿದೆ. ಬರಗಾಲ ಬಂದು ರೈತರ ಆತ್ಮಹತ್ಯೆ ಕಳೆದ 7 ತಿಂಗಳಿಂದ ಸುಮಾರು 550ಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಾಲದ ಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. 1 ತಿಂಗಳಿಂದ ಹೇಳಿದ್ರು ಸಿದ್ದರಾಮಯ್ಯನವರು, ಒಬ್ಬೊಬ್ಬ ರೈತನಿಗೆ ಎಷ್ಟು ಕೊಡಬೇಕು. ನಾನು ಕಂದಾಯ ಸಚಿವನಾಗಿದ್ದೆ, ನಾನು ಡಿಸಾಸ್ಟರ್ ಮ್ಯಾನೇಜ್ಮೆಂಟಿನ ಇನ್ಚಾರ್ಜ್ ಇದ್ದೆ. ನಾನು ನಮ್ಮ ಸರ್ಕಾರ ಇದ್ದಾಗ ರೈತರಿಗೆ ಡಬಲ್ ಪರಿಹಾರ ಕೊಟ್ರಿ ನಾವು. ಡಬಲ್ ಪರಿಹಾರ NDRF ರೂಲ್ಸ್ ಪ್ರಕಾರ ಏನಿತ್ತು ಅದಕ್ಕಿಂತ ಡಬಲ್ 13,000 ಇದ್ರೆ ನಾವು ಅದನ್ನ ಡಬಲ್ ಕೊಟ್ರಿ. 23,000 ಮೇಲೆ ಕೊಟ್ಟಿದ್ರಿ, 26,000 ಕೊಟ್ಟಿದ್ರಿ. ಸಿದ್ದರಾಮಯ್ಯ 2,000 ಕೊಡ್ತೀನಿ ಅಂದ್ರು. 1 ತಿಂಗಳಿಂದ ಇದುವರೆಗೂ 2 ನಯಾ ಪೈಸೆನೂ ಕೊಟ್ಟಿಲ್ಲ. 2 ನಯಾ ಪೈಸೆನೂ ಕೊಟ್ಟಿಲ್ಲ. 1 ತಿಂಗಳಾಯ್ತು. 1 ವಾರದಲ್ಲಿ ಕೊಡ್ತೀನಿ ಅಂದ್ರು. ಅಸೆಂಬ್ಲಿಯಲ್ಲಿ ಹೇಳಿದ್ರು ಒಂದೇ 1 ವಾರದಲ್ಲಿ ಕೊಟ್ಬಿಡ್ತೀನಿ ಅಂತ ಹೇಳಿದ್ರು. ಇದುವರೆಗೂ ಕೊಟ್ಟಿಲ್ಲ. 1 ನಯಾ ಪೈಸೆ ದುಡ್ಡಿಲ್ಲ ಅವ್ರ ಹತ್ರ. ಯಾವುದಕ್ಕೂ ನಾವು ನಮ್ಮ ಪಾರ್ಟಿಯಲ್ಲಿ ಒಂದು ತೀರ್ಮಾನವನ್ನ ಮಾಡೋಣ ಅನ್ನೋ ಒಂದು ಸಲಹೆಯನ್ನು ನಾನು ಕೊಡ್ತೀನಿ ನಮ್ಮ ಅಧ್ಯಕ್ಷರಿಗೆ, ನಮ್ಮ ಪದಾಧಿಕಾರಿಗಳಿಗೆಲ್ಲ. ಈ ಒಂದು ಫ್ರೀಗಳು ಸಾಕು, ಅಭಿವೃದ್ಧಿಯನ್ನ ಮಾಡಿ. ಈ ಫ್ರೀ ಸಾಕು, ಜನಗಳಿಗೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿ. ರಸ್ತೆ ಮಾಡಿ, ಆಸ್ಪತ್ರೆ ಕಟ್ಟಿ, ಸ್ಕೂಲ್ ಮಾಡಿ. ಇದು ಅಭಿಯಾನ ನಾವು ಮಾಡಬೇಕಾಗಿರೋದು. ನಮ್ಮ ಕಾರ್ಯಕರ್ತರಿಗೆ ಶುರು ಮಾಡಬೇಕಿದನ್ನ. ಇಲ್ಲ ಅಂತ ಹೇಳಿದ್ರೆ ನಮ್ಮ ರಾಜ್ಯ ಬಹಳ ಹಿಂದೆ ಬರುವಂತ ಸ್ಥಿತಿಗೆ ಬರ್ತದೆ. ಆ ದೃಷ್ಟಿಯಿಂದ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ನಾವು ಆ ದಿಕ್ಕಿನಲ್ಲಿ ನಾವು ಯೋಚನೆಗಳನ್ನ ಮಾಡಬೇಕಾಗಿದೆ. ಈ ದಿಕ್ಕಿನಲ್ಲಿ ನಾವು ಯೋಚನೆಯನ್ನ ಮಾಡೋಣ. ನಾವೆಲ್ಲ ಕಾರ್ಯಕರ್ತರು, ನಮ್ದು ಹೋರಾಟದ ಪಾರ್ಟಿ, ಹೋರಾಟವನ್ನ ನಾವು ಮುಂದುವರ್ಸೋಣ. ಈಗ ನಮ್ಮ ಮುಂದೆ ನಿಂತಿರುವಂತ ದೊಡ್ಡ ಸವಾಲು ಅಂತ ಹೇಳಿದ್ರೆ, ಬಹಳ ದೊಡ್ಡ ಸವಾಲು, ಒಂಥರ ರಾಕ್ಷಸನ ರೀತಿ ನಿಂತಿರೋದು, ಭೂತದ ರೀತಿ ನಿಂತಿರುವಂತದ್ದು ಸಿದ್ದರಾಮಯ್ಯನವರ ಸರ್ಕಾರ. ಹುಬ್ಳಿಯಲ್ಲಿ ನೋಡಿದ್ರೆ ನೀವು 30 ವರ್ಷದ ಹಿಂದೆ ರಾಮ ಜ್ಯೋತಿ, ರಾಮ ಮೆರವಣಿಗೆ, ರಾಮ ಅಯೋಧ್ಯೆಯಲ್ಲಿ ಹೋರಾಟ ಆಯ್ತಲ್ಲ 1992ನೇ ಇಸ್ವಿ 5ನೇ ತಾರೀಕು ಹುಬ್ಳಿಯಲ್ಲಿ ಈ ಹೋರಾಟದ ಒಂದು ಗಲಾಟೆ ನಡೆದಾಗ, ಹೋರಾಟ ನಡೆದಾಗ ಆ ಸಂದರ್ಭದಲ್ಲಿ ಕೇಸ್ ಹಾಕಿದ್ರು. 30 ವರ್ಷ. ಅದರಲ್ಲಿ 3 ಜನ ತೀರೋಗ್ಬಿಟ್ಟಿದ್ದಾರೆ. ಇನ್ನು 4-5 ಜನಕ್ಕೆ ಕೋರ್ಟಿಂದ ಕೇಸನ್ನು ವಜಾ ಆಗ್ಬಿಟ್ಟಿದೆ. ಉಳಿದವ್ರನ್ನ 30 ವರ್ಷ ಆದ್ಮೇಲೆ ಹುಡುಕಿ ಅವರಿಗೆ ನೋಟಿಸೇ ಇಲ್ಲ. ಯಾರಿಗಾದ್ರೂ ಅರೆಸ್ಟ್ ಮಾಡಬೇಕಾದ್ರೆ ನೋಟಿಸ್ ಕೊಡ್ಬೇಕಲ್ಲ, ಧರ್ಮ ಅಲ್ವಾ? ನೋಟಿಸ್ ಕೊಟ್ಟಿಲ್ಲ. ಅರೆಸ್ಟ್ ಯಾಕೆ ಮಾಡಿದ್ದಾರೆ ಅಂದ್ರೆ 30 ವರ್ಷದಿಂದ ಆ ವ್ಯಕ್ತಿಗಳು ಕಾಣೆ ಆಗ್ಬಿಟ್ಟಿದ್ದಾರಂತೆ. ಅವರು ಸಬ್ಮಿಟ್ ಮಾಡಿರೋದು ಕಾಣೆ ಆಗ್ಬಿಟ್ಟಿದ್ದಾರಂತೆ. ಆ ವ್ಯಕ್ತಿ 30 ವರ್ಷದಿಂದ ಅದೇ ಏರಿಯಾದಲ್ಲಿ ಆಟೋ ರಿಕ್ಷಾ ಓಡಿಸ್ತಾವನೆ. ಆಟೋ ರಿಕ್ಷಾ ಓಡಿಸ್ತಾನೆ 30 ವರ್ಷದಿಂದ. ಅದೇ ಪೊಲೀಸ್ ಸ್ಟೇಷನ್ ಮುಂದೆನೆ 1000 ಸರಿ ಹೋಗಿ ಬಂದವ್ರೆ. ಅಂದ್ರೆ ಈಗ ಯಾಕೆ ಮಾಡಿದ್ದಾರೆ? ಇಡೀ ರಾಜ್ಯದಲ್ಲಿ ಅಯೋಧ್ಯೆ ಸಂಬಂಧಪಟ್ಟಂತ, ಪ್ರತಿಷ್ಠಾನಕ್ಕೆ ಸಂಬಂಧಪಟ್ಟಂತ ಕೆಲಸ ಕಾರ್ಯ ನಡೀತಾ ಇದೆ. ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಪ್ರತಿ ಮನೆಯಲ್ಲೂ ಜ್ಯೋತಿಯನ್ನ ಬೆಳಗಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಮತ್ತೆ ಎಲ್ಲ ಮನೆಗಳಲ್ಲೂ ಒಂದು ರೀತಿ ಹಬ್ಬದ ವಾತಾವರಣ ಇದೆ.
ಗೋಪಾಲಣ್ಣ ಹೇಳಿದ್ರು, ನಾನು ಅಕ್ಷತೆ ಕೊಡಕ್ ಹೋದಾಗ ಮನೆಗೆ ಹೋಗ್ತಾ ಇದ್ದೀನಿ ಅಕ್ಷತೆ ಕೊಡಕ್ಕೆ. ನನ್ನ ಎಲೆಕ್ಷನ್ಗೆ ಹೋದಾಗನು ಕೂಡ ಪಾಂಪ್ಲೆಟಿಂಗ್ ಕೈಯಾಗೆ ಹಿಡ್ಕೊಂಡು ಆಯ್ತು ನೋಡೋಣ ಹೋಗೋಣ ಅಂತ ಇದ್ರು. ಈಗ ನೋಡಿದ್ರೆ ಅವರು ನಾನು ಹೋಗ್ತಾ ಇದ್ದಂಗೆ ಅವರೇ ಮೇಲೆಯಿಂದ, ನಾವು ಓಟ್ ಕೇಳುವಾಗ ಮೇಲೆ ನಡ್ಕೊಂಡು ಹೋಗ್ಬೇಕಾಯ್ತು ಫಸ್ಟ್ ಫ್ಲೋರು ಸೆಕೆಂಡು. ಈಗ ಹಂಗಲ್ಲ, ಅವರೇ ಇಳಿದು ಕೆಳಗಡೆ ಬಂದು ಹಣ ಕೊಡು ಅಕ್ಷತೆ ಅಂತ ಹೇಳ್ತಾ ಇದ್ದಾರೆ ಅಂತ ನಮ್ಮ ಗೋಪಾಲಣ್ಣ ಹೇಳ್ತಾರೆ. ಜನಕ್ಕೆ ಎಷ್ಟು ಅವೇರ್ನೆಸ್. ರಾಮ ಈ ದೇಶದ ಆದರ್ಶ ಪುರುಷ. ಈ ರಾಮ ಮಂದಿರ ಆಗ್ಬೇಕಾದ್ರೆ ಇವತ್ತೇನೋ ಹೇಳ್ತಾರಲ್ಲ, ಯಾರೋ ಆಂಜನೇಯನೋ ಏನೋ ಅವ್ರ ಹೆಸರು ಹಾಕಿಕೊಂಡು ಆಂಜನೇಯ ಗೊತ್ತಿಲ್ಲ, ಎಚ್ ಆಂಜನೇಯ, ಎಚ್ ಅಂದ್ರೆ ಏನು ಗೊತ್ತಿಲ್ಲ, ನಾನು ಆಮೇಲೆ ನನ್ನ ಮೇಲೆ ಹಾಕ್ಬಿಡ್ತೀನಿ, ಗೊತ್ತಿಲ್ಲ. ಅವರು ಈ ರಾಮನ ಬಗ್ಗೆ ಏನೇನು ಹೇಳಿದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಅದು ಇವತ್ತು ರಾಮ ದೇವಸ್ಥಾನದ ಹೋರಾಟ ಇವತ್ತೆಲ್ಲ ನಡೀತಾ ಇರೋದು, 500-600 ವರ್ಷಗಳಿಂದ ನಡೀತಾ ಇದೆ. ಯಾರು ನಮ್ಮ ಮೇಲೆ ದಾಳಿ ಮಾಡಿದ್ರು, ಮುಸಲ್ಮಾನ್ ಭಯೋತ್ಪಾದಕರು ಅಂತಾನೆ ಹೇಳ್ಬೇಕು ಅವ್ರನ್ನೆಲ್ಲರೂ, ದಾಳಿಕೋರರು ದಾಳಿ ಮಾಡಿದ್ರು. ಆ ಸಂದರ್ಭದಲ್ಲಿ ಇದ್ದಂತ ರಾಮ ಮಂದಿರನ ಹೊಡೆದು ಅದೇ ಇಟ್ಟಿಗೆ, ಅದೇ ಕಲ್ಲುಗಳು, ಅದೇ ಕಂಬಗಳನ್ನ ಜೋಡಿಸ್ಕೊಂಡು ಕಟ್ಬಿಟ್ರು. ಅದೊಂದೇ ಅಂತಲ್ಲ, ನಿಮ್ ಸಾಕ್ಷಿ ನಮ್ಮ ವಿಜಯನಗರದ ಹಂಪೆ ಇದೆಯಲ್ಲ, ಹಾಳು ಹಂಪೆ ಆಗಿದೆ. ಯಾರು ಹಾಳು ಮಾಡಿದವರು? ಇವರೇ ತಾನೇ. ಈ ಮುಸಲ್ಮಾನ್ ದಾಳಿಕೋರರು ತಾನೇ ಹಾಳು ಮಾಡಿರೋದು. ಇಡೀ ದೇಶದಲ್ಲಿ ಸೋಮನಾಥ ದೇವಾಲಯ ಗುಜರಾತ್ ಅಲ್ಲಿ ಹಾಳು ಮಾಡಿದವರು ಯಾರು? ಇವರೇ. ಈಗ ಕಟ್ತಾ ಇದ್ದಾರೆ ಅಂತ ಹೇಳಿ ಇಡೀ ದೇಶದಲ್ಲಿ ಒಂದು ಅವೇರ್ನೆಸ್, ಕರ್ನಾಟಕದಲ್ಲೂ ಅವೇರ್ನೆಸ್. ಇದು ಗೊತ್ತಾಯ್ತು ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳಿದ್ರು, ಏನೋ ಎಲ್ಲ ಬಿಜೆಪಿಯವರು ಅಕ್ಷತೆ ತಗೊಂಡು ಮನೆಗೆ ಹೋಗ್ತಾ ಇದ್ದಾರೆ ಅಂತ. ಅವಾಗೆ ಹೊಟ್ಟೆ ಉರಿ ಶುರುವಾಯ್ತು ಅವ್ರಿಗೆ. ಓ ಏನಪ್ಪಾ ಇದು, ಹಿಂಗಾದ್ರೆ ನಮ್ಮ ಸ್ಥಿತಿ ಪಾರ್ಲಿಮೆಂಟ್ ಅಲ್ಲಿ ಏನಾಗುತ್ತೆ, ಭಯ ಶುರುವಾಯ್ತು ಅವ್ರಿಗೆ. ಹುಡುಕು ಕೇಸ್ನ, ಯಾರ್ಯಾರು ಅಯೋಧ್ಯೆ ಸಂಬಂಧದಲ್ಲಿ ಹೋರಾಟ ಮಾಡಿದ್ರು ಅವ್ರನ್ನೆಲ್ಲ ಹಿಡಿದು ಕೇಸ್ ಹಾಕಕ್ಕೆ ಮಾಡ್ತಕ್ಕಂಥದ್ದು ವ್ಯವಸ್ಥಿತವಾದಂತ ಸಂಚಿದು. ಇದನ್ನು ಸುಮ್ಮನೆ ಮಾಡಿಲ್ಲ ಇಡೀ ಸರ್ಕಾರ. ಅದಂಗೆ ಅವ್ನು ಪೊಲೀಸನು ಹೋಗಿ ಅರೆಸ್ಟ್ ಮಾಡ್ಬಿಡ್ತಾನೆ. 30 ವರ್ಷ ಮಾಡದೇ ಇರೋದು ಅರೆಸ್ಟ್ನ 3 ದಿನದಲ್ಲಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬಿಡ್ತಾರೆ. ನೋಟಿಸ್ ಇಲ್ಲ, ಏನೂ ಇಲ್ಲ. ಅಂದ್ರೆ ಇಡೀ ರಾಜ್ಯದಲ್ಲಿ ಯಾರು ಅಯೋಧ್ಯೆ ಪೂಜೆ ಮಾಡ್ತಾರೆ, ಮನೆಗಳಲ್ಲಿ ಪೂಜೆ, ಅವ್ರಿಗೊಂದು ಭಯ ಇಡಿಸ್ಬೇಕು. ನೋಡಿ, ಯಾರ್ಯಾರು ರಾಮನ ಭಕ್ತರಿದ್ದೀರಾ ನಿಮ್ಮನ್ನೆಲ್ಲ ಹಿಡಿದು ನಾವು ಜೈಲಿಗೆ ಹಾಕ್ತೀರಿ. ಇದು ಸ್ಯಾಂಪಲ್ ತೋರಿಸಿದಿರಿ, ಇದೊಂದು ಸ್ಯಾಂಪಲ್ ನಿಮ್ಗೆ ಅನ್ನೋ ಮೆಸೇಜ್ ಅನ್ನ ಕೊಡುವಂತದ್ದು ಕುತಂತ್ರ ಇದರಲ್ಲಿ ಅಡಗಿದೆ. ಇಂಥ ನೂರು ಸಿದ್ದರಾಮಯ್ಯ ಬಂದ್ರೂ ರಾಮನ ಭಕ್ತರು ಯಾರು ಭಯ ಬೀಳಲ್ಲ. ಆಂಜನೇಯ ಇದಾನಲ್ಲ, ಗೊತ್ತಾ ಏನ್ ಮಾಡಿದಾನೆ ಆಂಜನೇಯ? ಇಂಥ 100 ಸಿದ್ದರಾಮಯ್ಯ ಬಂದ್ರೂ ಕೂಡ ರಾಮ ಭಕ್ತರನ್ನ ಏನು ಮಾಡಕ್ಕಾಗಲ್ಲ. ನಾವಿದ್ದೀರಿ ಅವ್ರ ಜೊತೆ, ಇಡೀ ಹಿಂದೂ ಸಮುದಾಯ ಅವ್ರ ಜೊತೆ ನಿಂತ್ಕೊಂತೀರಿ. ನಾನು ಕೂಡ ನಾಳೆ ಹುಬ್ಳಿಗೆ ಹೋಗ್ತಾ ಇದ್ದೀನಿ, ಅವ್ರ ಮನೆಗೆ ಭೇಟಿ ಮಾಡ್ತೀನಿ, ಹೋರಾಟ ಮಾಡ್ತೀನಿ. ಇಡೀ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ಇರಲಿ, ಯಾರಾದರೂ ರಾಮ ಭಕ್ತರನ್ನ ಮುಟ್ಟಿದ್ರೆ ನಿಮ್ ಬಾಲನೆಲ್ಲ ಕಟ್ ಮಾಡೋದು ನಮ್ಗೆ ಗೊತ್ತಿದೆ ಚಂದಾಗಿ. ಹೆಂಗ್ ಕಟ್ ಮಾಡಬೇಕು ಅಂತ ನಾವು ಮಾಡ್ತೀವಿ. ಇಲ್ಲೂ ಮನೆ ನಾರಾಯಣ ಹೇಳ್ತಾ ಇದ್ದ, ಅಕ್ಷತೆ ಮನೆಗೆ ತಗೊಂಡು ಹೋದ್ರೆ ಪೊಲೀಸರು ಯಾಕ್ರಿ ಕೊಡ್ತೀರಾ ಅಂತ ಕೇಳಿದ್ರಂತೆ. ನಾಚೆ ಆಗಲ್ವಾ ಸರ್ಕಾರಕ್ಕೆ? ಅಕ್ಷತೆ ಕೊಡಕ್ಕೂ ನಿಮಗೆ, ರಾಮನ ಅಕ್ಷತೆ ಮಂತ್ರಾಕ್ಷತೆ ಕೊಡಕ್ಕೂ ನೀವು ಅಡೆತಡೆ ಮಾಡ್ತೀರಾ ಅಂದ್ರೆ ನೀವು ಯಾರ ಸರ್ಕಾರ? ನೀವು ಟಿಪ್ಪು ಸರ್ಕಾರನ ಇದು? ಮತಾಂಧ ಒಬ್ಬ ಟಿಪ್ಪು, ಆ ಸಂಸ್ಕೃತಿಯನ್ನ ಇಟ್ಕೊಂಡು ನೀವು ರಾಜ್ಯಭಾರ ಮಾಡ್ತಾ ಇದ್ದೀರಾ. ರಾಮ ಭಕ್ತರನ್ನ ಬಂಧಿಸಿ ನೀವು ಜೈಲಿಗೆ ಹಾಕಿದ್ದೀರಾ ಅಂದ್ರೆ ನಿಮ್ಗೆ ಯಾವ ಶಿಕ್ಷೆ ಆಗ್ತದೆ? ರಾವಣನಿಗೆ ಯಾವ ಶಿಕ್ಷೆ ಆಗ್ತದೋ ಅದೇ ಶಿಕ್ಷೆ ನಿಮಗೂ ಆಗ್ತದೆ. ರಾವಣನು ಅಧಿಕಾರ ಕಳ್ಕೊಂಡ, ನೀವು ಕಳ್ಕೊಂತೀರ. ರಾಮನ ತಂಟೆಗೆ ಬಂದ್ರೆ ನೀವು ಉಳಿಯಲ್ಲ. ಅದನ್ನು ಜ್ಞಾಪಕ ಇಟ್ಕೊಳ್ಳಿ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನಾನು ಕೊಡ್ತಾ ಇದ್ದೀನಿ. ಇದು ಇವತ್ತಿನ ಹೋರಾಟ ಅಲ್ಲ, 100 ವರ್ಷಗಳ ಹೋರಾಟವನ್ನ ನಾವು ಮಾಡ್ತಾ ಇರೋಂತ ಒಂದು ಪ್ರತಿಫಲವಾಗಿ ಇವತ್ತು ರಾಮ ಮಂದಿರ. ನರೇಂದ್ರ ಮೋದಿಯವರು ನಮ್ಮೆಲ್ಲಾ ಮ್ಯಾನಿಫೆಸ್ಟೋದಲ್ಲಿ ನಾನು ನೋಡಿದೆ, ಸುಮಾರು 30-40 ವರ್ಷದಿಂದ ನಮ್ಮ ಮ್ಯಾನಿಫೆಸ್ಟೋದಲ್ಲಿದೆ, ರಾಮ ಮಂದಿರ ಕಟ್ಟುವೆವು, ನಾವು ರಾಮ ಮಂದಿರ ಕಟ್ಟುವೆವು. ಪ್ರತಿ ವರ್ಷ ಅದನ್ನು ಪ್ರಿಂಟ್ ಮಾಡ್ತಾ ಇದ್ರಿ, ಸಾಧನೆ ಮಾಡಕ್ಕಾಗ್ಲೇ ಇಲ್ಲ ನಮಗೆ. ನರೇಂದ್ರ ಮೋದಿಯವರು ಬಂದ ಮೇಲೆ
ಈ ದೇಶದಲ್ಲಿ ಮತ್ತೆ ರಾಮ ಮಂದಿರ ನಿರ್ಮಾಣ ಆಗಿದೆ, ರಾಮರಾಜ್ಯನೂ ನಿರ್ಮಾಣ ಆಗ್ತೈತೆ. ಮುಂದೆ ರಾಮರಾಜ್ಯನು ನಿರ್ಮಾಣ ಮಾಡುವಂತ ಒಂದು ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಅದಕ್ಕೋಸ್ಕರ ನಾವೆಲ್ಲ ಕಾತರತೆಯಿಂದ ಕಾಯ್ತಾ ಇದ್ದೀವಿ. ಹುಬ್ಬಳ್ಳಿಯಲ್ಲಾದಂತ ಘಟನೆ ನಿಮ್ಮ ಕಾಂಗ್ರೆಸ್ ಅವರ ಕುತಂತ್ರದಿಂದ ಆಗಿರುವಂತ ಘಟನೆ. ನನಗೆ ಅಲ್ಲಿಂದ ಪೊಲೀಸ್ ಅವರು ಫೋನ್ ಮಾಡಿದ್ರು, ಕಮಿಷನರ್ ಫೋನ್ ಮಾಡಿದ್ರು, ಸರ್ ಏನೋ ಹತಾಚುರ್ಯದಿಂದ ಔಟಿದೆ ಸರ್, ಗೊತ್ತಿಲ್ದಿರ ಮಾಡ್ಬಿಟ್ಟಿದ್ದೀರಿ ಸರ್. ನಾನು ಕೇಳಿದೆ ಅವ್ರನ್ನ, ಗೊತ್ತಿಲ್ದಿರ ಹೆಂಗಪ್ಪಾಕೆ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬಿಡ್ತೀರಾ? ಆಯ್ತು, ಗೊತ್ತಿರೋ ಪೊಲೀಸ್ ಸ್ಟೇಷನ್ ಕರಿಬೇಕಾಯ್ತು, ಮಾತಾಡಿಸ್ಬೇಕಾಯ್ತು, ಅರೆಸ್ಟ್ ಮಾಡಿ ಇಮಿಡಿಯೇಟ್ ಆಗಿ ಜೈಲಿಗೆ ಕಳಿಸ್ತೀರಾ ಅಂತ ಹೇಳಿದ್ರೆ ಇದು ಸರ್ಕಾರದ ಚಿತಾವಣಿ ಇಲ್ದೇನೆ ಆಗಿರಲ್ಲ. ರೋಟೀನ್ ಅಲ್ಲ ಇದು. ರೋಟೀನ್ ಆಗಿದೆ ನಿಮ್ಮ ಸರ್ಕಾರ 2014 ಇದು ಇತ್ತು. ಅವಾಗ ಯಾಕೆ ಬಂಧಿಸಿಲ್ಲ ಅವ್ರನ್ನ? ಇನ್ನು 21 ದಿನ ಇದೆ ರಾಮ ಪ್ರತಿಷ್ಠಾಪನೆಗೆ, ಇನ್ನು 21 ದಿನ ಬಾಕಿ ಇದೆ. ಇದೇ ಸಂದರ್ಭ ಬೇಕಾಗಿತ್ತ ನಿಮಗೆ ಬೆದರಿಕೆ ಹಾಕಕ್ಕೆ? ರಾಮ ಭಕ್ತರ ಮೇಲೆ ಹಲ್ಲೆ ಮಾಡುವಂಥದ್ದು, ಜೈಲ್ಗಟ್ಟುವಂಥದ್ದು, ಈ ಸಮಯವನ್ನೇ ನೋಡ್ಕೊಂಡಿದ್ದೀರಾ? ಯಾಕೆ ಬೆದರಿಕೆ ಹಾಕುವಂಥದ್ದಕ್ಕೆ? ಈ ಗೊಡ್ಡು ಬೆದರಿಕೆಗೆ ನಾವ್ಯಾರು ಭಯ ಬೀಳಬಾರ್ದು, ಬೀಳೋದು ಇಲ್ಲ ನಾವೆಲ್ಲ. ಇದನ್ನ ನಾವು ಒಂದು ಹೋರಾಟವಾಗಿ ಮಾಡುವಂತ ತೀರ್ಮಾನವನ್ನ ನಮ್ಮ ರಾಜ್ಯದ ಅಧ್ಯಕ್ಷರು ಕೂಡ ತೆಗೆದುಕೊಂಡಿದ್ದಾರೆ. ನಾಳೆ ಇಡೀ ರಾಜ್ಯದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಅವಾಗ ಸ್ಟೇಟ್ಮೆಂಟ್ಗಳನ್ನ ಕೊಡಕ್ಕೆ ಶುರು ಮಾಡಿದ್ದಾರೆ. ಮುಖ್ಯಮಂತ್ರಿ ಇರ್ಬೋದು, ಗೃಹ ಸಚಿವರು ಇರ್ಬೋದು. ಇದು ಏನು ಕೇಸೇ ಇಲ್ಲ, ಕಾನೂನು ಜ್ಞಾನನೇ ಇಲ್ಲಂತೆ ನಮಗೆ. ನಿಮ್ಗೆ ಕಾನೂನು ಜ್ಞಾನ ಇದೆಯಾ? ನಾನು ಕೇಳಕ್ ಇಷ್ಟಪಡ್ತೀನಿ ಮುಖ್ಯಮಂತ್ರಿಗಳಿಗೆ, ನಿಮ್ಗೆ ಕಾನೂನು ಜ್ಞಾನ ಇದೆಯಾ? ಕಾನೂನು ಜ್ಞಾನ ಇದ್ದಿದ್ರೆ ನೋಟಿಸ್ ಕೊಡ್ಬೇಕಾಯ್ತು. ಯಾಕೆ ಕೊಟ್ಟಿಲ್ಲ ನೋಟಿಸು? ಯಾಕೆ ಕೊಟ್ಟಿಲ್ಲ ನೋಟಿಸು? ಮತ್ತೆ ಅಬ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಿರಲ್ಲ, 30 ವರ್ಷ ಅದೇ ರೋಡಲ್ಲಿ ಅದೇ ಪೊಲೀಸ್ ಸ್ಟೇಷನ್ ಹೊರಗಡೆ ಓಡಾಡ್ತಾ ಇದಾರಲ್ಲ, ಆಟೋ ರಿಕ್ಷಾ ಓಡಿಸ್ತಾ ಇದ್ದಾರೆ. ಹೋರಾಟ ಮಾಡಿದಾಗ 35 ವರ್ಷ, ಈಗ 65 ವರ್ಷ. ಈ ರೀತಿ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ತೊಗಲಕ್ ರಾಜಭಾರವನ್ನ ಮಾಡ್ತಾ ಇದೆ. ಮೊನ್ನೆ ನೋಡಿದ್ರಿ ನೀವು, ಯಾವುದೋ ಮುಲ್ಲಾಗಳ ಒಂದು ಸಭೆಯಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ರು, ಅಧಿವೇಶನ ನಡೀತಾ ಇದೆ, ಘೋಷಣೆ ಮಾಡಂಗಿಲ್ಲ, 10,000 ಕೋಟಿ ಕೊಡ್ತೀನಿ ಅಂತ. 10,000 ಕೋಟಿ. ಅಲ್ಲಿ ರೈತರ ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ. ಅವ್ರು ಕೊಡ್ಬೇಕಾಗಿರೋದು 3-4 ಸಾವಿರ ಕೋಟಿ ಅಷ್ಟೇ. NDRF ರೂಲ್ಸ್ ಪ್ರಕಾರ ನಿಮ್ಗೆ ಯೋಗ್ಯತೆಗೆ 3-4 ಸಾವಿರ ಕೊಡಕ್ಕಾಗಲ್ಲ. ಆ ಮುಲ್ಲಾಗಳಿಗೆ ನೀವು 10,000 ಕೋಟಿ ಕೊಡ್ತೀನಿ. ನಾಶಿ ಆಗಲ್ವಾ ನಿಮಗೆ ಸರ್ಕಾರಕ್ಕೆ? ಈಗ ಅದ್ರ ಮೇಲೆ ಏನೋ ಕೊಸರು ಅಂತೇಳಿ 1,000 ಕೋಟಿ ಕೊಡ್ತಾರಂತೆ. 11,000 ಕೋಟಿ ಮುಸಲ್ಮಾನ್ ಇರುವಂತ ಏರಿಯಾಗಳಲ್ಲಿ ಅಭಿವೃದ್ಧಿ ಮಾಡಕ್ಕೆ. ಹಂಗಾರೆ ಬೇರೆ ಸಮುದಾಯ ಇರೋ ಕಡೆ ಏನ್ ಮಾಡಬೇಕು? ಅಭಿವೃದ್ಧಿ ಆಗ್ಬಾರ್ದಾ? ಅಲ್ಲಿ ಕೆಲಸ ಕಾರ್ಯ ಆಗ್ಬಾರ್ದಾ? ರಸ್ತೆ ಆಗ್ಬಾರ್ದು, ಬೀದಿ ದೀಪ ಆಗ್ಬಾರ್ದು, ಏನೂ ಆಗ್ಬಾರ್ದು. ಇದು ಸ್ಪಷ್ಟವಾಗಿ ಮುಂದೆ ಬರುವಂತ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಈಗೆಲ್ಲ ಬಂದಿರುವಂತಹ ಸಮೀಕ್ಷೆಗಳು ಏನು ಹೇಳ್ತೈತೆ? ಎಲ್ಲ ಸಮೀಕ್ಷೆಗಳು ಬಿಜೆಪಿ 23-24 ಸ್ಥಾನ ಗೆಲ್ತೈತೆ ಅಂತೆ. ಅದನ್ನ ನೋಡ್ಮೇಲೆ ಕಾಂಗ್ರೆಸ್ ಅವರನ್ಸು ನಮ್ಗೆ ಓಟ್ ಹಾಕೋರು ಯಾರು ಓಟ್ ಹಾಕ್ತಾರೆ? ಯಾರು ಹಾಕಲ್ಲ. ಇವ್ರನ್ನಾದ್ರೂ ಇಟ್ಕೊಳ್ಳೋಣ, ಇವ್ರನ್ನಾದ್ರೂ ಓಲೈಸೋಣ ಅಂತೇಳಿ ಓಟ್ಗೋಸ್ಕರ, ಓಟ್ ಪಾಲಿಟಿಕ್ಸ್ಗೋಸ್ಕರ ಹಿಂದೂ ಮತ್ತು ಮುಸಲ್ಮಾನರನ್ನ ಒಡೆಯುವಂತ ಒಂದು ಕುತಂತ್ರವನ್ನ ಮಾಡ್ತಾ ಇದ್ದಾರೆ. ನೀವು ನೋಡಿದ್ರೆ ಅಯೋಧ್ಯೆಯಲ್ಲಿ ಇವತ್ತು ನಾನು ಕೂಡ ಟಿವಿಗಳಲ್ಲಿ ನೋಡಿದೆ, ರಾಮ ಮಂದಿರ ಕಟ್ಟುವಂಥದ್ದೇ ಮುಸಲ್ಮಾನರು ಕೂಡ ಬಹಳಷ್ಟು ಕಾಣಿಕೆಗಳನ್ನ ಕೊಟ್ಟಿರೋದು ನಾನು ನೋಡಿದ್ದೀನಿ. ಆದ್ರೆ ಇಲ್ಲಿ ಸಿದ್ದರಾಮಯ್ಯನವರು ಅವ್ರ ರಕ್ತದಲ್ಲೇ, ಅವರ DNA ಅವ್ರು ಬಂದ್ಬಿಟ್ಟಿದೆ. ಅವ್ರಿಗೆ ಏನು ಅಂತ ಹೇಳಿದ್ರೆ ಅವ್ರ ರಕ್ತ ಕಣ. ಇದನ್ನು ಒಡೆದು ಆಳೋದು ನೀತಿ ಅವರು. ಹಿಂದೆ ವೀರಶೈವ ಲಿಂಗಾಯತ ನೋಡಿದ್ರು, ಈಗ ಜಾತಿ ಗಣತಿ ಅಂತ ಏನೋ ಮಾಡಿ ಅದರಲ್ಲಿ ಒಡೆಯಕ್ಕೆ ಹೊರಟಿದ್ದಾರೆ. ಈಗ ಹಿಂದೂ ಮುಸಲ್ಮಾನರ ಬೇಳೆ ಮಾಡಿ ಒಡೆಯುವಂಥದ್ದು. ಒಂಥರ ನೀವು ಯಾರಾದ್ರೂ ಒಂದು ಕಂಪನಿ ಶುರು ಮಾಡಿದ್ರೆ, ಸಿದ್ದರಾಮಯ್ಯನವರು ರಿಟೈರ್ಡ್ ಆದ್ಮೇಲೆ, ಅವರು ರಿಟೈರ್ಡ್ ಆಗ್ತೀನಿ ಅಂತ ಹೇಳಿದಾರಲ್ಲ, ಯಾವಾಗ ರಿಟೈರ್ಡ್ ಆಗ್ತಾರೆ? ಇನ್ನ ಅವ್ರದ್ದೇನೋ ಅವಧಿನೂ ಇರೋದು ನನ್ನ ತಿಳಿ ಪ್ರಕಾರ 1 ವರ್ಷ ಏನೋ ಅವಧಿ ಅಷ್ಟೇ ಇರೋದು. ರಿಟೈರ್ಡ್ ಆದ್ಮೇಲೆ ಅವ್ರಿಗೆ ಈ ಒಡೆಯೋದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಬೇಕು. ಈ ಜಾತಿಗಳನ್ನ, ಧರ್ಮಗಳನ್ನ ಒಡಿ ಅಂತ ಹೇಳಿದ್ರೆ ಫಸ್ಟ್ ಸಿದ್ದರಾಮಯ್ಯನವ್ರು ಕರೆದ್ಬಿಟ್ರೆ ಬೆಂಕಿ ಹೆಚ್ಚಿ ಬಂದ್ಬಿಡ್ತಾರೆ. ನೀಟಾಗಿ ಬೆಂಕಿ ಹಚ್ಚಿ ಬರ್ತಾರೆ.
ಆ ರೀತಿ ಒಂದು ಮನಸ್ಥಿತಿ ಇರುವಂತ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ. ಇದು ತೊಲಗಿಸುವಂತ ಕೆಲಸವನ್ನ ನಾವು ಮಾಡಬೇಕು. ಪಾರ್ಲಿಮೆಂಟ್ ಎಲೆಕ್ಷನ್ ಇದೆಯಲ್ಲ, ಅದು ನಮಗೆ ಒಂದು ಸವಾಲು. ಆ ಸವಾಲಿನ ಮುಖಾಂತರ ಕರ್ನಾಟಕದಲ್ಲಿ ನಾವು 28ಕ್ಕೆ 28 ಸ್ಥಾನಗಳನ್ನ ನಾವು ಗೆಲ್ಲಬೇಕು. ಗೆಲ್ತೀರಿ. ಕಳೆದ ಬಾರಿ ನಾವೆಲ್ಲ ಏನ್ ಹೇಳಿದ್ರಿ? ನಮ್ಮ ಕೈಲಿ ಹಾಸನ ಗೆಲ್ಲಕ್ಕಾಗಲ್ಲ, ಕಷ್ಟ ಇದೆ. ಮಂಡ್ಯ ಗೆಲ್ಲಕ್ಕಾಗಲ್ಲ, ಕಷ್ಟ ಇದೆ. ಬೆಂಗಳೂರು ಗ್ರಾಮಾಂತರ ಕನಕಪುರ ಗೆಲ್ಲಕ್ಕಾಗಲ್ಲ, ಕಷ್ಟ ಇದೆ. ಈಗ ಅದನ್ನು ನಾವು ಆರಾಮ್ಸೆ ಫೈಟ್ ಮಾಡ್ತೀರಿ, ಗೆಲ್ಲುವಂತ ಸ್ಥಿತಿಗೆ ಇವತ್ತಿದ್ದೀರಿ ಆ 3 ಕ್ಷೇತ್ರಗಳನ್ನು. ಮೊನ್ನೆ ಯಾರೋ ಒಬ್ರು ಹೇಳ್ತಾ ಇದ್ರು ಪತ್ರಕರ್ತರು ನನ್ನ ಹತ್ರ, ಸರ್ ಮಾಡಿದ್ರೆ ಸರಿ ನೀವು ಹೇಳಿದ್ದು 19 ಸೀಟ್ ಗೆಲ್ತೀನಿ ಅಂತ ಹೇಳಿದ್ರಿ, 25 ಗೆದ್ದು ಬಿಟ್ರಿ. ನೀವು 19 ಅಂತ ಹೇಳಿದ್ರಿ, ಸಮೀಕ್ಷೆಗಳೆಲ್ಲ 19 ಬಂತು, ಗೆದ್ದಿದ್ದು 25. ಈ ಸರಿ ಇರೋ ಅಲೆ ಇವೆಲ್ಲ ನೋಡ್ತಾ ಇದ್ರೆ ನಾವು 28ಕ್ಕೆ 28 ಗೆಲ್ಲುವಂತ ಪರಿಸ್ಥಿತಿಯನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವೆಲ್ಲ ಕಾರ್ಯಕರ್ತರು ಈ ದಿಕ್ಕಿನಲ್ಲಿ ಯೋಚನೆ ಮಾಡೋಣ. ಇವತ್ತು ನಮ್ಗೇನು ಸನ್ಮಾನ ಮಾಡಿದಿರೋ ನಿಮ್ಮೆಲ್ಲರಿಗೂ ನಾವು ಚಿರಋಣಿಯಾಗಿರ್ತೀವಿ. ಪಾರ್ಟಿ ಮೊದಲು ನಮ್ದು, ನಮ್ಮ ಅದ್ವಾನಿಜಿ ಅವರು ಹೇಳಿದ್ದಾರೆ, ಪಕ್ಷ ನಮಗೆ ಮೊದಲು, ಉಳಿದಿದ್ದೆಲ್ಲ ಆಮೇಲೆ. ನಮಗೆ ಕಾಂಗ್ರೆಸ್ ಅವರಿಗೆ ಸೋನಿಯಾ ಗಾಂಧಿ ಮೊದಲು, ಆಮೇಲೆ ಉಳಿದಿದ್ದೆಲ್ಲ ಅವರಿಗೆ. ಇದೇ ನಮಗೂ ಅವ್ರಿಗೂ ಅಂತ ಇರುವಂತ ಡಿಫರೆನ್ಸ್. ಅದಕ್ಕೋಸ್ಕರ ನಿಮ್ಮಂತ ಒಳ್ಳೆಯ ಕಾರ್ಯಕರ್ತರನ್ನ, ಶಿಸ್ತಿನ ಕಾರ್ಯಕರ್ತರನ್ನ ಪಡೆದಿರುವಂತ ಬಿಜೆಪಿ ನಾವು ಇನ್ನಷ್ಟು ಶಕ್ತಿಶಾಲಿಯಾಗಿ ನಾವು ಕೆಲಸ ಮಾಡೋಣ. ಈಗಾಗಲೇ ಸದಾನಂದ ಗೌಡರು ಕೂಡ ಕಳೆದ 5 ವರ್ಷದಲ್ಲಿ ಈ ಕ್ಷೇತ್ರದಲ್ಲಿ ಎಲ್ಲರ ಮನವನ್ನ ಗೆಲ್ಲುವಂತ ಕೆಲಸನೂ ಕೂಡ ಸದಾನಂದ ಗೌಡರು ಮಾಡಿದ್ದಾರೆ. ನಿಮ್ಮೆಲ್ಲರ ಒಂದು ಕೆಲಸ ಕಾರ್ಯಗಳಿರ್ಬೋದು. ನಾನು ಕೇಳಿದೆ ನಮ್ಮ MLAಗಳನ್ನ, ಸರ್ ಸದಾನಂದ ಗೌಡರು ಬಹಳ ಹೇಳಿದ್ ನಮ್ದು ಏನಿದೆಯೋ ಎಲ್ಲ MP ಫಂಡ್ ಬಂದ್ರು ನಂದೇನು ಇಲ್ಲಪ್ಪ, ನೀವೇನ್ ಬೇಕೋ ಮಾಡಿ ಅಂತ ಹೇಳಿ ಕೊಡ್ತಾ ಇದ್ರು. ಪ್ರತಿ ಕಾರ್ಯಕ್ರಮಕ್ಕೂ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಅದೇ ರೀತಿ ವಿಜಯೇಂದ್ರ ಅವರು ಕೂಡ ಇಡೀ ರಾಜ್ಯದಲ್ಲಿ ಇವತ್ತು ಪ್ರವಾಸ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೊಟ್ಟು ವೇದಿಕೆ ಮೇಲೆ ಇರೋರೆಲ್ಲರೂ ಕೂಡ, ನಮ್ಮ ಅಶ್ವಥ್ ನಾರಾಯಣ, ಗೋಪಾಲಯ್ಯನವರು, ನಮ್ಮ ಬೈರ್ತಿ ಎಲ್ಲರೂ ಕೂಡ ನಾವೆಲ್ಲ ಒಟ್ಟಿಗೆ ಪಕ್ಷವನ್ನ ಮತ್ತೆ ಆ ಸ್ಥಿತಿಗೆ ತರೋಣ. ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಬರ್ದಿಟ್ಗಳು ಎದ್ದಿದೆ, ಬದಲಾವಣೆ ಹಾಗೇ ಆಗುತ್ತೆ. ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಈ ರಾಜ್ಯದಲ್ಲಿ ಬದಲಾವಣೆ. ನಾನು ಹೇಳಿಲ್ಲ, ಯಾರೋ ಜ್ಯೋತಿಷ್ಯರ ಮೊನ್ನೆ ಬರೆದಿದ್ರು, 2024 ಜ್ಯೋತಿಷ್ಯ ಬರೆದವ್ರು ನೋಡಿ. ಎಲ್ಲರೂ ಒಬ್ಬರು ಬರ್ದಿಲ್ಲ, 5-6 ಜನ ಬರ್ದವ್ರು. ರಾಜಕೀಯ ಬಿರುಗಾಳಿ, ಆಡಳಿತ ಪಕ್ಷದ ಇಬ್ಬಾಗ, ಅವ್ರು ಬರ್ದಿರೋದು, ನಾನಲ್ಲ, ಅವ್ರು ಹೇಳಿರೋದು. ಆ ತರದ ವಾತಾವರಣ ಈಗಿದೆ. ಕಾಂಗ್ರೆಸ್ಸಿನ MLAಗಳು ಹೇಳ್ತಾ ಇದ್ದಾರೆ, ಕಳೆದ 7 ತಿಂಗಳಿಂದ ಒಂದೇ ಒಂದು ಕಲ್ಲು, ಅವ್ರು ಹೇಳಿದ ಅಭಿವೃದ್ಧಿ ಕಲ್ಲು. ನಾನು ಹೇಳಿದೆ ಅಭಿವೃದ್ಧಿ ಕಲ್ಲಲ್ಲ, ಅವರು ನಮ್ಮ 7 ಕೋಟಿ ಜನಗಳ ಮೇಲೆ ತಲೆ ಮೇಲೆ ಕಲ್ಲು ಹಾಕಿದ್ದಾರೆ ಕಾಂಗ್ರೆಸ್ ಅವರು ಅಂತ ಹೇಳ್ತೀವಿ. ಅದರಿಂದ ಎಲ್ಲರೂ ರೊಚ್ಚಿಗೆದ್ದಿದ್ದಾರೆ, ಕಾಂಗ್ರೆಸ್ಸಿನ MLAನೂ ರೊಚ್ಚಿಗೆದ್ದಿದ್ದಾರೆ. ಈ ಸರ್ಕಾರ ಇದೇಳ್ನಲ್ಲ, ಟಿಪ್ಪು ಸಂಸ್ಕೃತಿಯ ಸರ್ಕಾರ ಉಳಿಯಲ್ಲ ಇದು. ನಾವೆಲ್ಲರೂ ಅದಕ್ಕೆ ತಯಾರಾಗೋಣ. ಪಾರ್ಲಿಮೆಂಟ್ ಗೆಲ್ಲಿಸಿ, ಮಿಕ್ಕಿದ್ದೆಲ್ಲ ಒಳ್ಳೇದ ಹಾಗೇ ಆಗುತ್ತೆ ಅನ್ನೋ ವಿಶ್ವಾಸ ವ್ಯಕ್ತ ಮಾಡಿ, ನನಗೆ ಇವತ್ತು ಸನ್ಮಾನ ಮಾಡಿದಂತ ನಮ್ಮ ಬೆಂಗಳೂರಿನ ಉತ್ತರದ ಕಾರ್ಯಕರ್ತರಿಗೆ, ನಮ್ಮ ಅಧ್ಯಕ್ಷರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಈಗ ಒಂದೆರಡು ಸೂಚನೆಯನ್ನ